ಗಿಲ್ಲಿ ಒಬ್ಬನೇ ಟಾರ್ಗೆಟ್ ಮಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಅಶ್ವಿನಿ ಮೇಡಮ್ ಅವನ ಮೇಲೆ ಟಾರ್ಗೆಟ್ ಮಾಡೋದು ತುಂಬಾ ತಪ್ಪು. ಯಾಕೆ ಅಂದ್ರೆ ಅವನು ಎಲ್ಲ ಹೆಂಗಸರಿಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾ ಇದ್ದಾನೆ. ಗಿಲ್ಲಿ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವ್ರನ್ನೇ ದೂರ ಮಾಡೋದು ಮತ್ತೆ ಅವ್ರ ಮೇಲೆ ತಪ್ಪು ತೀರ್ಸೋದು ಎಲ್ಲ ತಪ್ಪು. ಅವ್ರ ಆಟ ಬಿಗ್ ಬಾಸ್ ಮನೇಲಿ ಯಾರನ್ನೇ ಹೋದ್ರು ಯಾರು ಟಾರ್ಗೆಟ್ ಮಾಡಲ್ಲ ಮೇಡಮ್. ಗಿಲ್ಲಿ ನಟ ಅವ್ರಿಗೆ ಟಾರ್ಗೆಟ್ ಏನಕ್ಕೆ ಮಾಡ್ತೀರಾ ನೀವು? ಕರ್ನಾಟಕದಲ್ಲಿ ತುಂಬಾ ಅಭಿಮಾನ ಗಿಲ್ಲಿ ನಟ ಅವ್ರಿಗೆ ತುಂಬಾ ಬಳಗ ಇದೆ. ಅವ್ರು ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿದೆ. ಜನ ಕೂಡ ಕಾತುರದಿಂದ ಬಿಗ್ ಬಾಸ್ ಸೀಸನ್ ನ ನೋಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ನಲ್ಲಿ ಈಗಾಗಲೇ ಜಗಳಗಳು ಶುರುವಾಗಿದೆ, ಕಲಹಗಳು ಶುರುವಾಗಿದೆ. ಅದಲ್ಲದೆ ಗಿಲ್ಲಿ ನಟನ್ನ ಮನೆಯವರೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲಾ ಪ್ರಶ್ನೆಗಳಿಗೆ ಜನರ ಹತ್ರನೇ ಉತ್ತರವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾನ್ ಮಾಡಿದ್ದೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ತುಂಬಾ ಅನ್ನಿಸ್ತಿದೆ, ಬಟ್ ಆದ್ರೆ ಅವರೊಬ್ಬರನ್ನೇ ಬ್ಲೇಮ್ ಮಾಡೋದು ತುಂಬಾ ತಪ್ಪು ಅನ್ನಿಸ್ತಾ ಇದೆ ನಮ್ಗೆ. ಯಾಕೋ ಅಶ್ವಿನಿ ಮೇಡಮ್ ಅವನ ಮೇಲೆ ಟಾರ್ಗೆಟ್ ಮಾಡೋದು ತುಂಬಾ ತಪ್ಪು. ಯಾಕೆ ಅಂದ್ರೆ ಅವನು ಎಲ್ಲ ಹೆಂಗಸರಿಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾ ಇದ್ದಾನೆ. ಬಟ್ ಆದ್ರೆ ಅಶ್ವಿನಿ ಮೇಡಮ್ ತುಂಬಾ ಮರ್ಯಾದೆ ಇಲ್ದಿರಂಗೆ ಮಾತಾಡ್ತಾ ಇದ್ದೀರಾ, ಮತ್ತೆ ಹಂಗೆ ಹಿಂಗೆ ಅಂತೆಲ್ಲ ಗಿಲ್ಲಿ ನಟ ಮೇಲೆ ಮಾತಾಡೋದು ತುಂಬಾ ತಪ್ಪು ಅನ್ನಿಸ್ತು ನಮ್ಗೆ. ಯಾಕೋ ಬಟ್ ಅವನೊಬ್ಬನ ಮೇಲೆ ಬ್ಲೇಮ್ ಮಾಡೋದು ತುಂಬಾ ಅನ್ಯಾಯ ಅನಿಸ್ತಾ ಇತ್ತು. ಒಬ್ಬನೇ ಟಾರ್ಗೆಟ್ ಮಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಎಲ್ಲರೂ ಗೇಮ್ ಆಡಕ್ ಬಂದಿರೋದು ಆಡ್ಬೇಕು. ಇವಾಗ ಒಬ್ರನ್ನ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಏಜು ಎಲ್ಲ ಮುಖ್ಯ ಆಗಲ್ಲ. ಎಲ್ಲ ಗೇಮ್ ಆಡಕ್ ಬಂದಿದ್ದಾರೆ. ಅಲ್ಲಿರೋ ಎಲ್ಲರಿಗೂ ಎಷ್ಟು ಜನ ಫ್ಯಾನ್ಸ್ ಇದಾರೋ ಅದಕ್ಕಿಂತ ಜಾಸ್ತಿ ಇದ್ದಾರೆ ಗಿಲ್ಲಿಗೆ ಕರ್ನಾಟಕದಲ್ಲಿ ಫ್ಯಾನ್ಸ್. ಯಾರನ್ನೇ ಹೋದ್ರು ಯಾರು ಟಾರ್ಗೆಟ್ ಮಾಡಲ್ಲ ಮೇಡಮ್. ಅವ್ರವ್ರ ಪೋಸ್ಟ್ ಉಳಿಸ್ಕೊಳಕ್ಕೆ ಉಳಿಸ್ಕೊಳಕ್ಕೆ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಟಾಸ್ಕ್ ಅನ್ನೋ ವಿಷಯ ಬಂದಾಗ, ಕಳಪೆ ಅನ್ನೋ ವಿಷಯ ಬಂದಾಗ ಏನ್ ಮಾಡ್ತಾರೋ ಅದ್ರ ಪ್ರಕಾರ ಅದನ್ನ ಇದ್ ಮಾಡ್ತಾರೆ. ಬಟ್ ಜನ ಅದನ್ನ ತಿಳ್ಕೊಂಡಿರೋದು ಗುಂಪು ಕಟ್ಕೆ ಮಾಡಿ ಟಾರ್ಗೆಟ್ ಅಂತ ಜನ ಅನ್ಕೊಂಡಿದ್ದಾರೆ. ಬಟ್ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರವ್ರ ಓಟನ ಅವ್ರವ್ರು ಅಸಲಿ ಆಟ ಈಗ ಶುರು ಅಂತ ಹೇಳ್ತಾರೆ. ಆಗ್ಲಿ ಜೂನಿಯರ್ಸ್ ಆಗ್ಲಿ ಬಂತು ಅಂತ ಅಂದಾಗ ಆಟದಲ್ಲಿ ಮುಖಾಂತರ ಏನೋ ಬೈ ಮಿಸ್ ಆಗಿ ಬಾ ಹೋಗು ಅಂತ ಏನೋ ಮಾತಾಡಿರ್ಬೋದು. ಅದನ್ನೇ ಜನ ಇಟ್ಕೊಂಡು ನನ್ನ ಹಂಗ್ ಬೈತಾ ಇದಾರೆ ಹಿಂಗ್ ಬೈತಾ ಇದ್ದಾರೆ ಅಂತ ಮಾತಾಡೋದು ತುಂಬಾ ತಪ್ಪು. ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತಾರೆ ಬಿಗ್ ಬಾಸ್ ಅವರು ನೋಡ್ಕೊಂಡು ಯಾರೋ ಬೈ ಮಿಸ್ ಆಗಿ ಏನಾಗಿರುತ್ತೆ. ಯಾಕಂದ್ರೆ ಗಿಲ್ಲಿನ ಇವತ್ತಿಂದ ನೋಡ್ತಾ ಇಲ್ಲ. ಜಿ ಕನ್ನಡದಲ್ಲಿ ಈಸ್ ಅ ಟಾಪ್ ಮೋಸ್ಟ್ ಎಂಟರ್ಟೈನ್ಮೆಂಟ್ ಗಾಯ್. ಬಟ್ ಅದಕ್ಕೆ ಅದನ್ನ ಇಟ್ಕೊಂಡೆ ಅವನೊಬ್ನೇ ಟಾರ್ಗೆಟ್ ಅಂತ ಹೇಳೋದು ತುಂಬಾ ತಪ್ಪು. ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ, ಗುಂಪು ಕಟ್ಕೊಂಡು ಟಾರ್ಗೆಟ್ ಹಂಗ್ ಹೋಗ್ತಾ ಇದಾರೆ. ಈಗ ಸೀನಿಯರ್ಸ್ ಬಂದ್ರೆ ಜೂನಿಯರ್ಸ್ ನ ತುಳಿತಾರಲ್ವಾ, ಆ ತರ ನಡೀತಾ ಇದೆ ಮೇಡಮ್. ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅದರಲ್ಲಿ ಗಿಲ್ಲಿನೇ. ಅಂದ್ರೆ ಗಿಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದ್ಬಿಟ್ಟು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಗಿಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಸಪೋರ್ಟ್ ಎಂತ ಮಾಡ್ತಾ ಇಲ್ಲ. ಅಲ್ಲಿ ಯಾರೇ ಇದ್ದಾಗ, ಆ ಪೊಸಿಷನ್ ಅಲ್ಲಿ ಇದ್ದಾಗ, ಆ ಸಿಚುಯೇಷನ್ ಬಂದ್ರೆ ನಾನು ಇದೇ ತರ. ಆಕ್ಟರ್ಸ್ ಯಾರ ಕಾಲಡಿನೂ ಇಲ್ಲ. ಅವರು ಆಕ್ಟ್ ಮಾಡ್ಕೊಂಡು ಗೆದ್ದಿ ಬಿಗ್ ಬಾಸ್ ಬಂದಿದ್ದಾರೆ. ಬಿಗ್ ಬಾಸ್ ಎಲ್ಲರಿಗೂ ಸೇರಿರೋದು ಅವ್ರದೇ ಆಟ ಇವ್ರದೇ ಆಟ ಅನ್ನಕ್ ಆಗಲ್ಲ. ಗಿಲ್ಲಿ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವ್ರ ತರ ಆಟ ಆಡ್ಬೇಕು. ಮತ್ತೆ ಅವ್ರನ್ನೇ ದೂರ ಮಾಡೋದು ಮತ್ತೆ ಅವ್ರ ಮೇಲೆ ತಪ್ಪು ತೀರ್ಸೋದು ಎಲ್ಲ ತಪ್ಪು. ಅವ್ರ ಆಟ ಅವ್ರು ಆಡ್ಬೇಕು, ಇವ್ರ ಆಟ ಇವ್ರು ಆಡ್ಬೇಕು. ಅವ್ರ ಆಟ ಆಡಕ್ ಅವ್ರು ಬಂದಿದ್ದಾರೆ, ಬೇರೆ ಮಾತೆಲ್ಲ ಅದ್ರಲ್ಲಿ ಇರ್ಬಾರ್ದು. ಬಿಗ್ ಬಾಸ್ ತರ ಇರ್ಬೇಕು. ಗಿಲ್ಲಿ ನಟ ಅವ್ರಿಗೆ ಟಾರ್ಗೆಟ್ ಏನಕ್ಕೆ ಮಾಡ್ತೀರಾ ನೀವು? ಅವರು ಒಳ್ಳೆ ಒಬ್ರು ಈ ಕಲಾವಿದರು. ಅವರು ದೊಡ್ಡ ಅವ್ರ ಅಭಿಮಾನ ಬಳಗನೇ ಇದೆ ಅವ್ರಿಗೆ. ಕರ್ನಾಟಕದಲ್ಲಿ ತುಂಬಾ ಅಭಿಮಾನ ಗಿಲ್ಲಿ ನಟ ಅವ್ರಿಗೆ ತುಂಬಾ ಬಳಗ ಇದೆ. ಅವ್ರನ್ನ ಎದುರಾಕೊಂಡ್ರೆ ಭಾರಿ ತಪ್ಪಾಗುತ್ತೆ ನಿಮ್ಗೆ. ಜನ ದಂಗೆ ಹೇಳಕ್ಕೂ ರೆಡಿ ಇದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಈ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹೀಗ್ ಮಾಡೋದ್ರಿಂದ ನಾನ್ ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ.